ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕ್ರಿಯೇಷನ್. ಈಗ ನಾನು ಫ್ರಾಕ್ ಕಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಸಣ್ಣ ಫ್ರಾಕಲ್ಲೇ ದೊಡ್ಡ ಫ್ರಾಕಿಂದು ಐಡಿಯಾ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ನೀವು ಸಹ ಕಟ್ ಮಾಡಿ ಸ್ವಂತ ಫ್ರಾಕ್ ಹೊಲಿಬೋದು. ಈಗ ಶೋಲ್ಡರ್ ಮತ್ತು ನೆಕ್ಕನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ನೆಕ್ ವಿಡ್ತು. ನೆಕ್ ವಿಡ್ತ್ ನಾನು ಎರಡು ಒಟ್ಟಿಗೆ ಇಡ್ತಾ ಇದ್ದೀನಿ, ಫ್ರಂಟ್ ಆ್ಯಂಡ್ ಬ್ಯಾಕು. ಯಾಕಂದರೆ ನಾನು ಬಟ್ಟೆಯನ್ನು 4 ಫೋಲ್ಡನ್ನಾಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಲೈನ್ ಹೀಗೆ ಎಳ್ಕೋಬೇಕು. ಇಲ್ಲೂ ಸಹ ಶೋಲ್ಡರ್ ಮತ್ತು ನೆಕ್ಕನ್ನು ಲೈನ್ ಎಳೆದು 1/2 ಇಂಚ್ ಮಾರ್ಜಿನಿಗೋಸ್ಕರ ಲೈನ್ ಎಳಿಬೇಕು. ಇದು ಬಂದು ಆರ್ಮ್ ಹೋಲು. ನಿಮ್ಮ ಅಳತೆನ ನೋಡ್ಕೋಬೇಕು ನೀವು. ಅಳತೆ ನೋಡಿ ಈ ರೀತಿ. ಇದು ಚೆಸ್ಟ್ ಅಳತೆ 2 ಇಂಚ್ ಮಾರ್ಜಿನಿಗೆ. ಇದು ಸಹ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಂತರ ಆರ್ಮ್ ಹೋಲಲ್ಲಿ ನಾನು ಬ್ಯಾಕಿಗೆ 1 ಇಂಚ್ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಕರು ಸ್ಕೇಲಿಂದ ನೀವು ಹೀಗೆ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ. ಬಾಡಿ ಲೆಂತ್ ಬಂದು ಈ ರೀತಿ ನೋಡ್ಕೋಬೇಕು. ನಾನು ಬಂದು 7 ಇಟ್ಟಿದ್ದೀನಿ. ನೆಕ್ಸ್ಟು ಸೈಡಲ್ಲಿ 1/2 ಇಂಚಿಗೆ ನಾನು ಕ್ರಾಸಲ್ಲಿ 1/2 ಅಥವಾ 1 ಇಂಚು ಕ್ರಾಸಲ್ಲಿ ಅಳತೆ ಮಾಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಫುಲ್ ಈಗ ಬಾಡಿ ಮಾರ್ಕ್ ಆಯಿತು. ಬಾಡಿ ನೆಕ್ಸ್ಟು ನಾವು ಕೆಳಗಡೆ ಫ್ರಿಲ್ ಕೊಡಬೇಕಂದ್ರೆ ಈ ರೀತಿ ಕ್ರಾಸಾಗಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ನಾನೀಗ ಕಟ್ ಮಾಡ್ತಾ ಇರೋದು ಲೈನಿಂಗ್ ಕ್ಲಾತು. ನಾನೀಗ ಫ್ರಂಟ್ ಕಟ್ ಮಾಡ್ತಾ ಇದ್ದೀನಿ. ನೆಕ್ಕು ಈ ರೀತಿ ಒಂದು ಪೀಸನ್ನು ಮೇಲೆ ಹೀಗೆ ಹಿಡಿದ್ಬಿಟ್ಟು ಫಸ್ಟ್ ಕಟ್ ಮಾಡ್ಕೋಬೇಕು ಫ್ರಂಟಿಂದು. ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಿಗಿನರ್ಸಿಗೆ ಗೊತ್ತಾಗಲಿ ಅಂತ ನಾನು ಸ್ಮಾಲ್ ಫ್ರಾಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೇ ರೀತಿ ದೊಡ್ಡ ಫ್ರಾಕು ಕಟ್ ಮಾಡೋದು. ಹೀಗೆ ಆರ್ಮ್ ಹೋಲನ್ನು ಕಟ್ ಮಾಡ್ಕೋಬೇಕು ನೀಟಾಗಿ. ಈ ರೀತಿ ಕನ್ಫ್ಯೂಸ್ ಆಗಲ್ಲ, ಪಿನ್ನನ್ನು ಹಾಕಿ ಕಟ್ ಮಾಡಿ ನೀವು. ಈಗ ಬಾಡಿ ಕಟಿಂಗ್ ಆಯಿತು. ನೆಕ್ಸ್ಟು ಕೆಳಭಾಗದಲ್ಲಿರೋ ಬಟ್ಟೆನ ಕಟ್ ಮಾಡ್ತಾ ಇದ್ದೀನಿ ಈಗ ನಾನು. ಈಗ ಫ್ರಾಕಿನ್ ಫ್ಯಾಬ್ರಿಕನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ 4 ಫೋಲ್ಡ್ ಮಾಡಿ ಇಟ್ಕೊಂಡು ಈ ಲೈನಿಂಗಿಂತ ಜಾಸ್ತಿ ಇರಬೇಕು. ಅದು ನೆರಿಗೆ ಕೊಡೋದಾದರೆ ಜಾಸ್ತಿ ಇರಬೇಕು. ಆ ರೀತಿ ಕಟ್ ಮಾಡಬೇಕು ನೀವು. ಹೀಗೆ ನೆರಿಗೆ ಕೊಟ್ಟು ಸ್ಟಿಚ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.